ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಮಹಿಮೆ ಆಗಲಿ. ಕ್ರಿಸ್ತನ ಮೂಲಕವಾಗಿ ದೇವರ ಲೋಕಕ್ಕೆ ಮತ್ತೊಂದು ಹೊಸ ಮುಂಜಾನೆಯನ್ನು ದಯಪಾಲಿಸಿದ್ದಾರೆ. ಹಾಗಾಗಿ ನಾವು ದೇವರಿಗೆ ಕೃತಜ್ಞತಾ ಹೃದಯ ಉಳ್ಳವರಾಗಿರೋಣ. ಈ ದಿನದ ಧ್ಯಾನ ದೇವರ ವಾಕ್ಯ ಕೀರ್ತನೆಗಳ ಭಾಗ 59ನೇ ಅಧ್ಯಾಯದಲ್ಲಿ 16ನೇ ವಾಕ್ಯ. ಆದರೆ ನಾನು ನಿನ್ನ ಬಲವನ್ನು ಕುರಿತು ಹಾಡುವೆನು, ಹೌದು ಮುಂಜಾನೆ ನಿನ್ನ ಪ್ರೀತಿಯ ಸಂಗೀತ ಹಾಡುವೆನು, ಏಕೆಂದರೆ ನೀನು ನನಗೆ ದುರ್ಗವಾಗಿಯೂ ನನಗೆ ಇಕ್ಕಟ್ಟಿನ ದಿವಸದಲ್ಲಿ ಆಶ್ರಯವಾಗಿಯೂ ಇದ್ದಿ. ದೇವರಿಗೆ ಸ್ತೋತ್ರ. Psalms 59:16. But I will sing about your strength. Every morning I will sing aloud of your constant love. You have been refuge for me, a shelter in my ಟೈಮ್ ಆಫ್ ಟ್ರಬಲ್. ದೇವರಿಗೆ ಸ್ತೋತ್ರ. ನಾವು ವಾಕ್ಯ ಭಾಗ ನೋಡ್ತಾ ಇದ್ದೀವಿ ಪ್ರೀತಿ ದೇವ್ರ ಮಕ್ಕಳೇ. ವಾಕ್ಯ ಭಾಗದಲ್ಲಿ ಅಲ್ಲಿ ಭಕ್ತನ ಆಡ್ತಾ ಇದ್ದಾನೆ, ಪ್ರಾರ್ಥಿಸ್ತಾ ಇದ್ದಾನೆ. ಆದರೆ ದೇವರಿಗೆ ಸ್ತೋತ್ರ. ನಾವು ವಾಕ್ಯ ಭಾಗ ನೋಡೋದಾದರೆ ಈ ವಾಕ್ಯ ಭಾಗದ ಸನ್ನಿವೇಶ, ದಾವೀದನು ಕಷ್ಟ ಕಾಲದಲ್ಲಿ ಇಕ್ಕಟ್ಟಲ್ಲಿದ್ದಾಗ ಸೌಲನಿಂದ ಆತನು ಪ್ರಾಣಾಪಾಯದಲ್ಲಿದ್ದಂಥ ಸನ್ನಿವೇಶದಲ್ಲಿ ಆತನನ್ನು ದೇವರು ನಡೆಸಿದಂಥ ರೀತಿಯಲ್ಲಿ ದಾವೀದನು ಆಡಿ ಬರೆದಿರ್ತಕ್ಕಂಥ ಕೀರ್ತನೆ ಭಾಗ ಇದಾಗಿದೆ. ದೇವರಿಗೆ ಸ್ತೋತ್ರ. ಬಹಳ ಪ್ರಮುಖವಾಗಿ ದಾವೀದನು ಈಗ ದೇವರ ಆದರೆ ನಿನ್ನ ಬಲವನ್ನು ಕುರಿತು ನಾನು ಆಡುವೆನು, ಹೌದು ಮುಂಜಾನೆ ಪ್ರತಿ ಮುಂಜಾನೆ ನಿನ್ನ ಪ್ರೀತಿಯ ಸಂಗೀತವನ್ನು ಆಡುವೆನು, ಏಕೆಂದರೆ ನೀನು ನನಗೆ ದುರ್ಗವಾಗಿಯೂ ನನ್ನ ಇಕ್ಕಟ್ಟಿನ ದಿವಸದಲ್ಲಿ ಆಶ್ರಯವಾಗಿಯೂ ಇದ್ದೆ. ದೇವರಿಗೆ ಸ್ತೋತ್ರ. ಬಹಳ ಪ್ರಮುಖವಾಗಿ ದೇವರ ನಂಬಿಗಸ್ತಿಕೆ ಏನು ಅಂದರೆ ಇಕ್ಕಟ್ಟಿನ ಕಾಲದಲ್ಲಿ ನಮಗೆ ಒಳ್ಳೆಯ ಸಹಾಯಕನಾಗಿದ್ದಾನೆ. ದೇವರಿಗೆ ಸ್ತೋತ್ರ. ವಾಕ್ಯಭಾಗಗಳ ಪ್ರಕಾರವಾಗಿ ನೀತಿವಂತನಿಗೆ ಬರ್ತಕ್ಕಂಥ ಕಷ್ಟಗಳು ಅನೇಕ, ಆದರೆ ಯೆಹೋವನೇ ಅದೆಲ್ಲದರಿಂದಲೂ ಬಿಡಿಸುವಾತನಾಗಿದ್ದಾನೆ. ಯಾವುದರಲ್ಲಿ ನಿಮಗೆ ಕಷ್ಟ ಪರೀಕ್ಷೆಗಳು ಬರುತ್ತೆ ಅಂದರೆ ನೀತಿಯ ನಿಮಿತ್ತವಾಗಿ ಬರ್ತಕ್ಕಂಥ ಪರೀಕ್ಷೆಗಳು ಕಷ್ಟಗಳು ಬಹಳವಾಗಿರುತ್ತೆ. ಪ್ರತಿಯೊಬ್ಬರ ಜೀವಿತಲ್ಲೂ ಸಹ ನಂಬಿಗಸ್ತಿಕೆಗಾಗಿ ಬರ್ತಕ್ಕಂಥ ಪರೀಕ್ಷೆಗಳು ಇರುತ್ತೆ. ಪ್ರತಿಯೊಬ್ಬರ ಜೀವಿತಲ್ಲೂ ನೀತಿಯ ನಿಮಿತ್ತವಾಗಿ ಪ್ರತಿಯೊಬ್ಬರ ಜೀವಿತಲ್ಲೂ ಸಹ ಕಷ್ಟಗಳು, ಹೋರಾಟಗಳು, ಇಕ್ಕಟ್ಟುಗಳಿರುತ್ತೆ. ಸೊ ಅದರಲ್ಲಿ ಸೋತು ಹೋಗೋರಿಲ್ವಾ? ಇದ್ದಾರೆ. ಅದಕ್ಕೆ ಭಕ್ತಿಹೀನರು ಅಂತ ಹೇಳ್ತಕ್ಕಂಥದ್ದು. ನೀತಿಯ ನಿಮಿತ್ತವಾಗಿ ಕಷ್ಟ ಸಂಕಲ್ಪ ಉಂಟು, ಆದರೆ ನಾನು ಲೋಕವನ್ನು ಜಯಿಸಿದ್ದೇನೆ. ಯೇಸು ಕ್ರಿಸ್ತರು ಹೇಳ್ತಾರೆ, ನೀತಿಯ ನಿಮಿತ್ತವಾಗಿ ನಿಮಗೆ ಕಷ್ಟ ಸಂಕಟಗಳು ಉಂಟು, ನೀವು ಧೈರ್ಯವಾಗಿರ್ರಿ, ನಾನು ಲೋಕವನ್ನು ಜಯಿಸಿದ್ದೇನೆ. ಈ ಲೋಕದಲ್ಲಿ ನಿಮಗೆ ಕಷ್ಟ ಸಂಕಟಗಳು ಏನಕ್ಕೋಸ್ಕರ ಅಂದರೆ ನೀತಿಯ ನಿಮಿತ್ತವಾಗಿ, ನಮ್ಮ ನಂಬಿಗಸ್ತಿಕೆ ಪರೀಕ್ಷೆಗೋಸ್ಕರವೇ ಮೊದಲು ಬರ್ತಕ್ಕಂಥದ್ದು. ಸೊ ಅದಕ್ಕೆ ಯೇಸು ಕ್ರಿಸ್ತರು ಹೇಳ್ತಾರೆ, ನೀವು ಧೈರ್ಯವಾಗಿರಿ, ನಾನು ಲೋಕವನ್ನು ಜಯಿಸಿದ್ದೇನೆ, ನಾನು ನಿಮ್ಮ ಸಂಗಡ ಇದ್ದೇನೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಇಲ್ಲಿ ದಾವೀದನಿಗೆ ಬಂದಿರತಕ್ಕಂಥ ಪರೀಕ್ಷೆ ಏನು ಅಂತಂದರೆ ಅವನಿಗೂ ಸಹ ದೇವರು ಅವನು ಕೊಟ್ಟಿರ್ತಕ್ಕಂತಹ ಅಧಿಕಾರದ ನಿಮಿತ್ತವಾಗಿ, ನಂಬಿಗಸ್ತಿಕೆಯ ನಿಮಿತ್ತವಾಗಿ, ಶ್ರೇಷ್ಠವಾದ ಬಲದ ನಿಮಿತ್ತವಾಗಿ ಪರೀಕ್ಷೆ ಬಂತು. ದೇವರಿಗೆ ಸ್ತೋತ್ರ. ಯಾರಿಂದ? ಸೌಲನಿಂದ. ದಾವೀದನನ್ನು ದೇವರು ನಡೆಸ್ತಾರ? ಖಂಡಿತವಾಗಲೂ ದೇವರು ನಡೆಸಿದರು. ಬಹಳ ಪ್ರಮುಖವಾಗಿ ದಾವೀದನ ಯಾರಂದರೆ ಒಬ್ಬ ಕೀರ್ತನೆಗಾರನು. ಬಾಲ್ಯದಿಂದಲೂ ಸಹ ಕೀರ್ತನೆ ಆಡುವಾತನಾಗಿದ್ದ. ಎಲ್ಲಿ? ದೇವಾಲಯದಲ್ಲಿ. ಅಂದರೆ ದೇವಾಲಯದಲ್ಲಿ ದಿನ ಹಾಡ್ತಿರಲಿಲ್ಲ, ಕುರಿ ಕಾಯ ಸ್ಥಳದಲ್ಲಿ ಅವನು ಕೀರ್ತನೆಗಳನ್ನ ಆಡ್ತಿದ್ದ, ದೇವರನ್ನ ಮಹಿಂಪಡಿಸ್ತಿದ್ದ. ದೇವರನ್ನ ಮಹಿಂಪಡಿಸುವಂಥದ್ದು ದೇವರು ನೋಡಿದ್ರ? ಖಂಡಿತವಾಗ್ಲೂ ನೋಡಿದರು. ಇಸ್ರಾಯೇಲ್ ದೇಶದಲ್ಲಿ ಬಾಲಕರೇ ಇರಲಿಲ್ವಾ? ಇದ್ದರು. ಯಾಜಕರ ಮಕ್ಕಳಿರಲ್ವಾ? ಪರಿಸಾಯರ ಮಕ್ಕಳಿರಲ್ವಾ? ಧರ್ಮಶಾಸ್ತ್ರಿಗಳ ಮಕ್ಕಳಿರಲ್ವಾ? ಇದ್ದರು. ಆದರೆ ದೇವರು ದಾವೀದನನ್ನೇ ಯಾಕೆ ಆರಿಸ್ಕೊಂಡ್ರು? ಕೀರ್ತನೆಗಳ ಮೂಲಕವಾಗಿ ದೇವರನ್ನ ಮಹಿಮೆಪಡಿಸ್ತಾ ಇದ್ದ, ದೇವರ ದೃಷ್ಟಿಗೆ ಸಮೀಪವಾಗಿದ್ದ. ದಾವೀದನನ್ನು ಕುರಿತಾಗಿ ದೇವರು ಏನು ಸಾಕ್ಷಿ ಹೇಳಿದ್ರೆ, ನನಗೆ ಇಷಯನ ಮಗನು ಸಿಕ್ಕಿದ್ದಾನೆ, ಅವನು ನನ್ನ ಹೃದಯಕ್ಕೆ ಬಹಳ ಹತ್ತಿರವಾಗಿದ್ದಾನೆ ಅಂತಂತ ಹೇಳಿದ್ರು. ದೇವರಿಗೆ ಸ್ತೋತ್ರ. ಹೇಗೆ ಹತ್ತಿರವಾದವನು ಅಂದರೆ ದೇವರನ್ನು ಮಹಿಮೆಪಡಿಸುವ ಮೂಲಕವಾಗಿ, ದೇವರನ್ನ ಕೀರ್ತಿಸುವ ಮೂಲಕವಾಗಿ, ಹಾಡುವುದರ ಮೂಲಕವಾಗಿ. ಪ್ರೀತಿ ದೇವ್ರ ಮಕ್ಕಳೇ, ಈಗ ನಮಗೇನು ಹೇಳ್ತಾ ಇದ್ದಾರೆ ಈ ವಾಕ್ಯ ಭಾಗದ ಮೂಲಕವಾಗಿ? ನಾವು ದೇವರ ಬಲವನ್ನು ಕುರಿತಾಗಿ ಆಡಬೇಕು. ದೇವರಿಗೆ ಸ್ತೋತ್ರ. ದೇವರನ್ನ ಸ್ತುತಿಸಬೇಕು, ಮಹಿಮೆಪಡಿಸಬೇಕು. ಹೇಗೆ? ಪ್ರತಿ ಮುಂಜಾನೆ. ಏಕೆಂದರೆ ಅನುದಿನವೂ ನಮ್ಮ ಭಾರವನ್ನು ಹೊರಬೇಕಲ್ಲ ಅವರು. ಆಮೇನ್. ವಾಕ್ಯವಾಗಿ ಹೇಳುತ್ತೆ, ಅನುದಿನವೂ ನಮ್ಮ ಭಾರವನ್ನು ಹೊರತಕ್ಕಂತಹ ಇಸ್ರಾಯೇಲ ದೇವರಾದ ಯೆಹೋವನ ನಾಮಕ್ಕೆ ಸ್ತೋತ್ರ. ಯಾತಿಗೋಸ್ಕರ ಅಂದರೆ ಆತ ನಮ್ಮ ಭಾರವನ್ನು ಹೊರ್ತಾ ಇದ್ದಾನೆ ಅನುದಿನವೂ. ಅಷ್ಟಕ್ಕೂ ನಾವು ಸಭೆಯಾಗಿ ಕೂಡಿ ಬರ್ತಕ್ಕಂಥ ಉದ್ದೇಶ ಏನಂದರೆ ಕೃತಜ್ಞತೆ ಸ್ತೋತ್ರಗಳನ್ನ ಸಲ್ಲಿಸೋದಕ್ಕೋಸ್ಕರವಾಗಿ. ಆತನ ಜನರಾಗಿದ್ದೇವೆ, ಆತನ ಮಂದಿ ಆಗಿದ್ದೇವೆ. ಇಂದಿನ ದಿನವೆಲ್ಲ, ಕಳೆದ ದಿನವೆಲ್ಲ ನಂಬಿಗಸ್ತರಾಗಿ ನಮ್ಮನ್ನು ಕಾದು ಕಾಪಾಡಿದ್ದಾರೆ. ಸೊ ಹಾಗಾಗಿ ನಾವು ಆತನ ಮಂದೆಯಾಗಿ, ಆತನ ಜನರಾಗಿ ಒಟ್ಟಾಗಿ ಕೂಡಿ ಬರ್ತಕ್ಕಂಥ ಉದ್ದೇಶ
ಬಹಳ ಪ್ರಮುಖವಾಗಿ ಕೃತಜ್ಞತೆ ಸ್ತೋತ್ರಗಳನ್ನ ಸಲ್ಲಿಸೋದಕ್ಕೋಸ್ಕರವಾಗಿ. ಕೀರ್ತನೆ 100ನೇ ಅಧ್ಯಾಯದಲ್ಲಿ ಹೇಳ್ತಾ ಇದ್ದಾರೆ, ಕೃತಜ್ಞತೆ ಹೃದಯವುಳ್ಳವರಾಗೆ ಆತನ ಅಂಗಳಕ್ಕೆ ಬನ್ನಿರಿ ಅಂತ. ನಾವು ಹೇಗೆ ಬೇಕಾದರೂ ಆಗಲ್ಲ, ಹೋಗೋದಲ್ಲ. ಏಕೆಂದರೆ ನಮ್ಮನ್ನು ಕಳೆದ ದಿನವೆಲ್ಲ ನಂಬಿಗಸ್ತರಾಗಿ ಕಾದು ಕಾಪಾಡಿದಾರಲ್ಲ, ಇವತ್ತು ಸಹ ನಮ್ಮನ್ನು ಜೀವಂತವಾಗಿ ಇಟ್ಟಿದ್ದಾರಲ್ಲ. ಸೊ ಹಾಗಾಗಿ ಆತನ ಅಂಗಳಕ್ಕೆ ಬರುವಂಥ ಸನ್ನಿವೇಶದಲ್ಲಿ, ಆತನ ಆಲಯವೇ ಕೂಡಿ ಬರುವಂಥ ಸನ್ನಿವೇಶದಲ್ಲಿ ಕೃತಜ್ಞತಾ ಹೃದಯವುಳ್ಳವರಾಗಿ ಬರಬೇಕು. ಕೃತಜ್ಞತಾ ಸ್ತೋತ್ರವನ್ನೇ ಆತನಿಗೆ ಬಹಳ ಪ್ರಮುಖವಾಗಿ ನಾವು ಸಲ್ಲಿಸಬೇಕು. ಅದುವೇ ದೇವರ ವಾಕ್ಯ ಭಾಗವಾಗಿದೆ. ದೇವರಿಗೆ ಸ್ತೋತ್ರ. ಸೊ ಆಗ ಅಷ್ಟು ಮಾತ್ರ ಅಲ್ಲ, ಇನ್ನೂ ಹೆಚ್ಚಾಗಿ ನಾವು ದೇವರನ್ನ ಮಹಿಮೆಪಡಿಸೋ ಉದ್ದೇಶ ಏನು ಅಂತಂದರೆ, ಮುಂದಿನ ದಿನಗಳಲ್ಲಿ ಅವರು ನಮ್ಮನ್ನು ನಂಬಿಗಸ್ತರಾಗಿ ಕಾದು ಕಾಪಾಡಲಿ ಅಂತ. ಆ ನಂತರವೇ ನಾವು ಪ್ರಾರ್ಥನೆ ಮಾಡಬೇಕು. ಯಾಕೆಂದರೆ ಪ್ರಾರ್ಥನೆ ಮನುಷ್ಯನ ಜೀವಿತಕ್ಕೆ ಬಹಳ ಪ್ರಮುಖವಾದದ್ದು. ಯೇಸು ಕ್ರಿಸ್ತರೇ ನಮಗೆ ಕಲಿಸ್ಕೊಟ್ಟಿದ್ದಾರೆ ಪ್ರಾರ್ಥನೆ ಮಾಡಿರಿ, ತಂದೆನ ಕುರಿತಾಗಿ ನೀವು ಹೀಗೆ ಬೇಡಬೇಕು ಅಂತ ಕಲಿಸ್ಕೊಟ್ಟಿದ್ದಾರೆ. ಮೊದಲು ನಾವು ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸಬೇಕು, ಆಮೇಲೆ ಪ್ರಾರ್ಥನೆ ಮಾಡಬೇಕು. ಸೊ ಕಳೆದ ದಿನವೆಲ್ಲ ನಂಬಿಗಸ್ತರಾಗಿ ಕಾದು ಕಾಪಾಡಿದ್ದಾರೆ, ಅವರ ನಾಮಕ್ಕೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸಬೇಕು. ಯಾಕೆಂದರೆ ಪ್ರತಿ ಸಮಯದಲ್ಲೂ ಸಹ, ಎಲ್ಲ ಸಮಯದಲ್ಲೂ ಸಹ ಸ್ತುತಿ ಸ್ತೋತ್ರ ಹೊಂದೋದಕ್ಕೆ ಯೋಗ್ಯರಾಗಿರ್ತಕ್ಕಂಥವ್ರು ಅವರು. ಆಮೇನ್. ಅದುವೇ ಅವ್ರಿಗೆ ಬಹಳ ಪ್ರಮುಖವಾದದ್ದು. ಯೆಶಾಯ ಪ್ರವಾದಿ 43ನೇ ಅಧ್ಯಾಯದಲ್ಲಿ, ಈ ಮನುಷ್ಯರನ್ನ ನಾವು ಉಂಟು ಮಾಡಿರೋದು ಏನಕ್ಕೋಸ್ಕರ ಅಂದರೆ ನನಗೆ ಸ್ತೋತ್ರಗಳನ್ನು ಸಲ್ಲಿಸಲಿ ಅಂತ. ಪರಲೋಕದ ಸಿಂಹಾಸನದ ಸುತ್ತ ಕೋಟ್ಯಾನುಕೋಟಿ ದೇವತರು ಎಡೆಬಿಡದೆ ದೇವರಾದ ಕರ್ತನು ಪರಿಶುದ್ಧನು 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 ಅಂತ ಅಲ್ಲಿ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸ್ತಿದ್ರು ಸಹ, ಅವರು ಮನುಷ್ಯರನ್ನು ಉಂಟು ಮಾಡಿದ್ದಾರೆ. ಇಷ್ಟು ದೊಡ್ಡ ಬ್ರಹ್ಮಾಂಡವನ್ನು ಉಂಟು ಮಾಡಿ, ಸಮಸ್ತವನ್ನು ಉಂಟು ಮಾಡಿ, ಇದೆಲ್ಲದರ ಮೇಲೆ ನೀವು ಆಳ್ವಿಕೆ ಮಾಡಿರಿ, ಅನುಭವಿಸ್ತೀರಿ ಅಂತ ಹೇಳಿದೆ ಆದಿಕಾಂಡ 1ನೇ ಅಧ್ಯಾಯದಲ್ಲಿ. ನೀವು ಬಹುಸಂತಾನವುಳ್ಳವರಾಗಿ ಹೆಚ್ಚಿರಿ, ಎಲ್ಲವನ್ನು ಆಳ್ವಿಕೆ ಮಾಡಿರಿ, ಅನುಭವಿಸಿರಿ, ಭೂಮಿಯನ್ನು ತುಂಬಿಸಿರಿ ಅಂತ ಹೇಳಿದ ಉದ್ದೇಶ ಏನು ಅಂದರೆ, ಈ ಮನುಷ್ಯರು ನನಗೆ ಸ್ತೋತ್ರಗಳನ್ನು ಸಲ್ಲಿಸಲಿ ಅಂತ ಅಷ್ಟೇ. ಇಲ್ಲವೋ ಸ್ತೋತ್ರಗಳನ್ನು ಸಲ್ಲಿಸೋರು ಇದ್ದಾರೆ. ಕೋಟ್ಯಾನುಕೋಟಿ ದೇವತರು ವಿಶ್ರಮಿಸಿಕೊಳ್ಳದೆ ಹಗಲು ಇರು ರಾತ್ರಿ ಎಂದೇ ದೇವರಾಗಿರುವ ಕರ್ತನು ಪರಿಶುದ್ಧನು 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 ಅಂತ ಆರಾಧಿಸ್ತಾನೆ ಇದ್ದಾರೆ. ಸೊ ಆದರೂ ಸಹ ಮನುಷ್ಯರನ್ನ ಅದಕ್ಕೆ ಉಂಟು ಮಾಡಿದ್ದೀನಿ ಅಂತ ಹೇಳ್ತಾರೆ. ದೇವರಿಗೆ ಸ್ತೋತ್ರ. ಸೊ ಹಾಗಾಗಿ ಪ್ರೀತಿ ದೇವ್ರ ಮಕ್ಕಳೇ, ದಾವೀದನು ಹೇಗೆ ಬಾಲಕನಾಗಿ ಕುರಿ ಕಾಯುವ ಸ್ಥಳದಲ್ಲೇ ಇಷಯನ ಮಗನು ನನ್ನ ಹೃದಯಕ್ಕೆ ಬಹಳ ಹತ್ತಿರವಾಗಿದ್ದೇನೆ ಅಂತ ದೇವರು ಪರಲೋಕದಲ್ಲಿ ಕುಳಿತಿರ್ತಕ್ಕಂಥ ದೇವರು ಹೇಳಿದ್ದು, ಕೀರ್ತನೆಗಳ ಮೂಲಕವಾಗಿ ಆತನ ದೇವರನ್ನು ಮಹಿಮೆಪಡಿಸ್ತಾ ಇದ್ದ. ಅವನೊಬ್ಬ ಕೀರ್ತನೆಗಾರನಾಗಿದ್ದ ಬಾಲಕನು. ಸೊ ಹಾಗಾಗಿ ಪ್ರೀತಿ ದೇವ್ರ ಮಕ್ಕಳೇ, ನೀವೆಲ್ಲೇ ಇರಿ, ಯಾವ ಸನ್ನಿವೇಶದಲ್ಲೇ ಇರಿ, ದೇವರ ಹೃದಯಕ್ಕೆ ನೀವು ಹತ್ರ ಆಗಬೇಕಾ? ದೇವರನ್ನ ಸ್ತುತಿಸ್ತೀರಿ, ದೇವರನ್ನ ಆಡ್ರಿ, ದೇವರಿಗೆ ಮಹಿಮೆ ಸಲ್ಲಿಸ್ತೀರಿ, ದೇವರ ಹೃದಯಕ್ಕೆ ಬಹಳ ಹತ್ತಿರ ಆಗ್ತೀರ. ನಿಮ್ಮನ್ನು ಎಲ್ಲ ಸನ್ನಿವೇಶಗಳಿಂದ ಆತನು ಬಿಡಿಸುವಾತನು, ನಿಮ್ಮನ್ನು ನಡೆಸುವಾತನು, ನಿಮ್ಮನ್ನು ಕಾಪಾಡುವಾತನಾಗಿದ್ದಾನೆ, ನಂಬಿಗಸ್ತ ದೇವರಾಗಿದ್ದಾರೆ. ಆಮೇನ್. ಸೊ ಪ್ರಾರ್ಥಿಸಿಕೊಳ್ಳೋಣ. ಸಕಲ ಸೃಷ್ಟಿಕರ್ತನೇ, ಸರ್ವಾಧಿಕಾರಿಯೇ, ಸಾರ್ವಭೌಮನೇ, ಉನ್ನತನೇ, ಮಹೋನ್ನತನೇ, ಮಹಾಪರಿಶುದ್ಧನೇ, ಪ್ರೀತಿ ಸ್ವರೂಪನೇ, ನೀತಿವಂತ ನ್ಯಾಯಾಧಿಪತಿಯೇ, ಸೇನಾಧೀಶ್ವರನೇ, ಇರುವಾತನೇ, ಸರ್ವವ್ಯಾಪಿಯೇ ಸಪ. ಇದನ್ನು ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತಾಡಿದ ನಿಮ್ಮ ಪ್ರೀತಿಗಾಗಿ ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ಕರ್ತನೆ, ಭಕ್ತರು ಹಾಡ್ತಾ ಇದ್ದಾರೆ, ಅಪ್ಪ ದೇವರೇ, ನಾವು ನಿಮ್ಮನ್ನು ಆರಾಧಿಸ್ತೇವೆ, ನಿಮ್ಮ ಬಲವನ್ನು ಕುರಿತಾಗಿ ನಾವು ಹಾಡ್ತೇವೆ, ಸ್ತುತಿಸ್ತೇವೆ. ಮುಂಜಾನೆ ನಿಮಗೆ ಪ್ರೀತಿಯ ಸಂಗೀತವನ್ನು ಹಾಡ್ತೇವೆ. ಏಕೆಂದರೆ ನೀವು ಇಕ್ಕಟ್ಟಿನ ದಿವಸದಲ್ಲಿ ನಮಗೆ ಒಳ್ಳೆಯ ಸಹಾಯಕರಾಗಿದ್ದೀರಾ, ಆಶ್ರಯವಾಗಿದ್ದೀರಾ, ನಂಬಿಗಸ್ತರಾದಂತಹ ಬಿಡುಗಡೆ ಮಾಡುವ ದೇವರಾಗಿದ್ದೀರಾ. ಅದಕ್ಕಾಗಿ ಸ್ತೋತ್ರ. ದೇವರೇ ಎಸಪ್ಪ, ನೀವು ಪ್ರತಿದಿನವೂ ನಮ್ಮ ಭಾರವನ್ನು ಹೊತ್ತು ನಡೆಸ್ತೀರಾ. ನಿನ್ನ ಜನರು ಈ ನಂಬಿಗಸ್ತಿಕೆಯನ್ನು ಕುರಿತಾಗಿ ನಿನ್ನನ್ನು ಆಡಿ ಸ್ತುತಿಸಿ ಮಹಿಮೆಪಡಿಸಲಿ. ನಿಮಗೆ ಮಹಿಮೆ ಘನ ಉಂಟಾಗಲಿ, ನಿಮ್ಮ ಜನರಿಗೆ ಸಹಾಯ ಆಗಲಿ, ರಕ್ಷಣೆ ಆಗಲಿ, ಅಷ್ಟು ಮಾತ್ರವಲ್ಲ ಆಶೀರ್ವಾದವಾಗಲಿ. ಆಮೇನ್. ಪ್ರಾರ್ಥನೆ ಕೇಳಿದ ಪ್ರೀತಿಗಾಗಿ ನಿಮಗೆ ಸ್ತೋತ್ರ. ಆಮೇನ್. ನಿನ್ನ ಜನರು ಕೈ ಮಾಡ್ತಕ್ಕಂಥ ಕೆಲಸವನ್ನು ಆಶೀರ್ವದಿಸು, ಅವರ ಅವಶ್ಯಕತೆಗಳನ್ನ ಅಗತ್ಯಗಳನ್ನ ಪೂರೈಸು, ಕೊರತೆಗಳನ್ನ ನೀಗಿಸು. ಆಮೇನ್. ಯಾವ ಕಾರ್ಯದಲ್ಲಿ ಅವರು ನಿರೀಕ್ಷೆಯುಳ್ಳವರಾಗಿದ್ದಾರೆ, ಆ ಕಾರ್ಯದಲ್ಲಿ ತಕ್ಕ ಸಮಯದಲ್ಲಿ ನಿಮ್ಮ ಚಿತ್ತಾನುಸಾರವಾಗಿ ಅದನ್ನು ಹೊಂದ್ಕೊಳ್ಳಿ. ಆಮೇನ್. ನೀವು ಹಾಗೆ ಮಾಡೋ ಪ್ರೀತಿಗಾಗಿ ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದೀರಾ, ಅದರಂತೆ ನಡೆಸ್ತಿರೋದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಾದಂಥ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ನಿಮ್ಮ ಪಾದಗಳು ಸಲ್ಲಿಸಿ ನಾವು ಬೇಡುವಂತಿದ್ದೇವೆ ನಮ್ಮ ಜೀವ ತಂದೆ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ದೇವರು ತಾನೇ ದಿನ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡಿದ್ದಾರೆ, ನಮ್ಮನ್ನು ಆಶೀರ್ವದಿಸ್ತಾರೆ. ಆಮೇನ್. ಆಲ್ ದಿ ಬೆಸ್ಟ್.